ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಯಾಕೆ ಸಪ್ಪಿದ್ದೀರಾ? ಹುಷಾರಾಗಿದ್ದೀರಿ ತಾನೆ? ನನಗೇನಾಗಿದೆ ಪರಿ? ನಾನು ಆರಾಮಾಗೇ ಇದ್ದೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ಯಾವುದೋ ವಿಷಯನ ನನ್ನ ಹತ್ರ ಹೇಳೋಕ್ಕಾಗದೆ ಮುಚ್ಚಿಟ್ಟಿದ್ದೀರಾ. ನಾನು ಈಗಷ್ಟೇ ಅದಿತಿಗೂ ಫೋನ್ ಮಾಡಿದ್ದೆ. ಅವಳು ಏನು ಹೇಳದೆ ಫೋನ್ ಇಟ್ಬಿಟ್ಳು. ವಿಷಯ ಏನು ಅಂತ ಹೇಳಿ. ಮುಚ್ಚಿಡುವಂಥದ್ದೇನೂ ಇಲ್ಲ ಪರಿ. ಹಾಗೇನಾದರೂ ಇದ್ದಿದ್ದರೆ ನಾನು ಹೇಳ್ತಾ ಇರಲಿಲ್ವಾ? ನಿಮ್ಮ ಮುಖ ನೋಡ್ತಾ ಇದ್ದರೆ ನೀವು ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಹೇಳ್ಕೊಳಕ್ಕಾಗದೆ ತುಂಬ ನೋವು ತಿಂತಾ ಇದ್ದೀರಿ ಅಂತ ನನಗನ್ಸುತ್ತೆ. ಅದೇನು ಅಂತ ಹೇಳ್ರಿ. ನಿನ್ನ ಹತ್ರ ಮುಚ್ಚಿಡುವಂಥ ವಿಷಯ ಏನೂ ಇಲ್ಲ ಪರಿ. ಸುಮ್ಮನೆ ನೀನು ಏನೇನೋ ಕಲ್ಪನೆ ಮಾಡ್ಕೋಬೇಡ. ಕಲ್ಪನೆ ಮಾಡಿಕೊಂಡು ಇನ್ನೇನೇನೋ ಚಿಂತೆ ಮಾಡೋಕ್ಕೆ ಹೋಗಬೇಡ. ನಿನ್ನೆಯಿಂದ ನೀವು ತುಂಬ ಸಪ್ಪಗಿದ್ದೀರಾ ರೀ. ನನಗೆ ಮುಖಕ್ಕೆ ಮುಖ ಕೊಟ್ಟು ನೀವು ಮಾತಾಡ್ತಿಲ್ಲ. ವಿಷಯ ಏನು ಅಂತಲೂ ಹೇಳ್ತಾ ಇಲ್ಲ. ನೀವು ಆ ಅಶ್ವತ್ಥನ ಹತ್ರ ಮಾತಾಡ್ತಿದ್ರಂತಲ್ಲ, ಅಂಥ ವಿಷಯ ಏನು ಹೇಳ್ದ ಅವನು? ಅವನೇನಾದರೂ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಏನಾದರೂ ಮಾತಾಡಿದ್ನಾ? ನಿಮ್ಮ ಮೂರನೇ ಮಗಳು ಅದಿತಿ ಇದ್ದಾಳಲ್ಲ, ಧ್ರುವ ಅನ್ನೋನ್ ಜೊತೆ ಒಡ್ಡಾಡ್ತಾ ಇದ್ಲು. ಆ ಥರದ್ದೆಲ್ಲ ಏನೂ ಇಲ್ಲ ಪರಿ. ನಿನ್ನೆ ಅವನ ಪರಿಚಯದವ್ರ ಮಗಳೊಬ್ಳು ಯಾರ್ದೋ ಜೊತೆ ಪಾರ್ಕಲ್ಲಿ ಮಾತಾಡ್ತಾ ಇದ್ದಿದ್ದನ್ನು ನೋಡಿದ್ನಂತೆ. ಅವಳು ಆ ಹುಡುಗನ್ನ ಪ್ರೀತಿಸ್ತಾ ಇರಬಹುದು ಅಂತ ಹೇಳ್ದ. ಅವನು ಆ ವಿಷಯ ಹೇಳ್ದಾಗಲಿಂದ ನನಗೆ ಯಾಕೋ ಒಂದು ಸ್ವಲ್ಪ ಭಯ ಶುರುವಾಗಿದೆ. ಅವನು ಯಾರ್ದೋ ವಿಷಯ ಹೇಳಿದ್ರೆ ನೀವ್ಯಾಕ್ರಿ ಭಯ ಪಟ್ಕೋತಾ ಇದ್ದೀರಾ? ಹಾಗಲ್ಲ ಪರಿ, ನಾವು ಹೆಣ್ಣೆತ್ತವರು. ನಮ್ಮ ಅದಿತಿನೂ ಅದೇ ಥರದ್ದು ಏನಾದರೂ ಮಾಡ್ಕೋಬಹುದೇನೋ ಅಂತ ಭಯ ಶುರುವಾಯಿತು. ಹಾಂ, ನನಗೆ ಅರ್ಥ ಆಯ್ತು ರೀ. ಅಂದರೆ ನೀವು ಇದೇ ಕಾರಣಕ್ಕೆ ಅವಳನ್ನ ಊರಿಗೆ ಕಳಿಸಿದ್ರಾ? ಇದೇ ಕಾರಣಕ್ಕೆ ಅಂತ ಅಲ್ಲ ಪ್ರೀ, ಅಥವಾ ಅದಿತಿ ಹಾಗೆ ಮಾಡ್ಬೋದು ಅಂತನೂ ಅಲ್ಲ. ಯಾಕೋ ಸ್ವಲ್ಪ ಭಯ ಆಯಿತು, ಹಾಗಾಗಿ ಅವಳನ್ನ ಊರಿಗೆ ಕಳಿಸ್ದೆ ಅಷ್ಟೆ. ನೀವು ಹೇಳ್ತಿರೋದು ನಿಜ ರೀ. ಒಂದಷ್ಟು ದಿನದ ಹಿಂದೆ ನಮ್ಮ ಅದಿತಿ ಅಂಜು ಹತ್ರ ಅದೇನೋ ಪ್ರೀತಿ, ಪ್ರೇಮ, ಲವ್ವು ಅಂತ ಏನೇನೋ ಮಾತಾಡ್ತಿದ್ಲು. ಅವಳ ಮಾತನ್ನು ಕೇಳಿದ್ಮೇಲೆ ನನಗೆ ಸ್ವಲ್ಪ ಗಾಬರಿ ಆಯಿತು. ನನ್ನ ಮಕ್ಕಳ ಮೇಲೆ ನನಗೆ ನಂಬಿಕೆ ಇದೆ. ಅವರಷ್ಟು ಸುಲಭವಾಗಿ ದಾರಿ ತಪ್ಪಲ್ಲ. ಅವರನ್ನು ನಾವು ಆರಾಮವಾಗಿ ನಂಬೋದು. ಅಷ್ಟು ಸುಲಭವಾಗಿ ಎಲ್ಲರೂ ನಂಬೋದಕ್ಕಾಗೋದಿಲ್ಲ ಪರಿ. ಎಲ್ಲ ತಂದೆ ತಾಯಂದರು ತಮ್ಮ ಮಕ್ಕಳು ಒಳ್ಳೆಯವರೇ, ತಮಗೆ ಹೇಳದೆ ಯಾವ ಕೆಲಸನೂ ಮಾಡೋಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅಷ್ಟಾಗಿಯೂ ಎಷ್ಟೋ ಮಕ್ಕಳು ಪ್ರೀತಿಸಿ ಮದುವೆ ಆಗಿರೋ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಇದ್ದಾವಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಪರಿ, ಮಕ್ಕಳು ನಮ್ಮವರಾಗಿರ್ಬೋದು, ಆದರೆ ಅವ್ರ ವಯಸ್ಸು ಅದು ನಮ್ಮದಾಗಿರಲ್ಲ. ಆ ವಯಸ್ಸು ಅವರನ್ನು ಏನು ಬೇಕಾದರೂ ಮಾಡಿಸುತ್ತೆ, ತಪ್ಪದಾರಿಗೆ ಹಿಡಿಯೋದು ಹಾಗೆ ಮಾಡುತ್ತೆ. ಆ ವಯಸ್ಸು ಏನು ಬೇಕಾದರೂ ಮಾಡಿಸುತ್ತೆ, ತಮಗೆ ಗೊತ್ತಿಲ್ಲದೆ ತಪ್ಪದಾರಿ ಹಿಡಿಯೋ ಹಾಗೆ ಮಾಡಿಸುತ್ತೆ, ಪ್ರೀತಿ ಪ್ರೇಮಕ್ಕೆ ಬೀಳೋ ಹಾಗೆ ಮಾಡುತ್ತೆ, ಬೇರೆಯವ್ರನ್ನ ಅರಸೋ ಹಾಗೆ ಮಾಡುತ್ತೆ, ಇನ್ಯಾರ್ದೋ ಆಶ್ರಯನ ಹುಡ್ಕೊಂಡು ಹೋಗೋ ಹಾಗೆ ಮಾಡುತ್ತೆ. ಅದಕ್ಕೆ ಅದಿತಿಗೆ ಒಂದು ಒಳ್ಳೆಯ ಸಂಬಂಧ ಹುಡುಕಿ ಮದುವೆ ಮಾಡಿಬಿಡೋಣ ಅಂತಿದ್ದೀನಿ. ರೀ, ನಮ್ಮ ಅದಿತಿ ಮದುವೆ ಜವಾಬ್ದಾರಿನ ನಾವು ಸಂಪೂರ್ಣವಾಗಿ ನಮ್ಮ ಅಳಿಯಂದ್ರ ಮೇಲೆ ಹಾಕಿದ್ವಿ. ಆದರೂ ಎಲ್ಲೋ ಒಂದು ಕಡೆ ಹೆತ್ತವರಾಗಿ ನಮ್ಮ ಪ್ರಯತ್ನವೂ ಇರಬೇಕಲ್ವಾ? ನೀವು ಹೇಳ್ತಿರೋದು ಸರಿಯಾಗಿದೆ. ನೀವೊಂದು ಒಳ್ಳೆ ಸಂಬಂಧ ಹುಡುಕಿ ಮದುವೆ ಮಾಡೋಣ. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ನಿರ್ಧಾರ ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ಇಲ್ಲ ಪರಿ, ನನ್ನ ನಿರ್ಧಾರ ಸರಿ ಅಂತಲೇ ಅನ್ನಿಸ್ತಾ ಇದೆ. ಅದಿತಿ ಏನು ಚಿಕ್ಕವಳಲ್ಲ, ಅವಳಿಗೂ ಮದುವೆ ವಯಸ್ಸಾಗಿದೆ. ಈ ವಿಷಯನ ಸಾಕಷ್ಟು ಬಾರಿ ನೀನು ನನ್ನ ಹತ್ರ ಹೇಳಾಗಿದೆ. ಈಗ ಯಾಕೋ ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವಳಿಗೆ ಮದುವೆ ಮಾಡಿಬಿಡೋದು ಒಳ್ಳೇದು ಅನ್ನಿಸುತ್ತೆ. ಆಮೇಲೆ ಮದುವೆ ಆಗಿ ಹೋದ್ಮೇಲೆ ಅವಳು ಗಂಡ ಒಪ್ಪಿದ್ರೆ ಅವಳು ಓದನ್ನು ಮುಂದುವರಿಸ್ಕೊಂಡು. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಒಂದು ಕೆಲಸ ಮಾಡೋಣ, ನನಗೆ ಗೊತ್ತಿರೋ ಕಡೆ ನಾನು ಹೇಳ್ತೀನಿ, ನಿಮ್ಗೆ ಗೊತ್ತಿರೋ ಕಡೆ ನೀವು ಹೇಳಿ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧ ಬರ್ಬೋದು.
ಏನೋ ಹೆಂಡತಿಯನ್ನು ಸಲಿಗೆ ಹೇಳಿದ್ನಪ್ಪ, ಅದನ್ನ ಬಿಟ್ಟು ಎಲ್ಲರ ಮುಂದೆ ಸಾರಿ ಕೇಳು ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ ಅಂತೀನಿ. ಒಳ್ಳೆ ಮಾತಿಂದ ಸಾರಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ. ಎಲ್ಲಿಗೆ ಹೋದ್ರು ಅಷ್ಟೇ, ನಾನು ಸಾರಿ ಕೇಳಲ್ಲ ಅಂದ್ಮೇಲೆ ಕೇಳೋದಿಲ್ಲ ಅಷ್ಟೇ. ಯಾಕೆ ಕೇಳಲ್ಲ? ನಾನು ಯಾಕೆ ಕೇಳಬೇಕು? ಎಕ್ಸ್ಕ್ಯೂಸ್ ಮೀ, ತಪ್ಪಿರೋದು ನಿಂದು. ಕೋರ್ಟ್ನಲ್ಲಿ ಯಾರೂ ಗಲಾಟೆ ಮಾಡೋ ಹಾಗಿಲ್ಲ. ಅದರಲ್ಲೂ ತೀರ್ಪು ಕೊಡುವಾಗ ಎಲ್ಲರೂ ನಿಶಬ್ದವಾಗಿ ನಿಂತಿರಬೇಕು. ನ್ಯಾಯ ಅನ್ಯಾಯ ವಿಮರ್ಶೆ ಮಾಡಿದ ನಂತರ ವೇದಾಂತ್ ವಶಿಷ್ಠ ಅವರು ಎಲ್ಲರ ಮುಂದೆ ತಮ್ಮ ಹೆಂಡತಿ ಹತ್ರ ಸಾರಿ ಕೇಳಬೇಕು. ಯುವರ್ ಆನರ್, ಇದು ಅನ್ಯಾಯ. ನಾನು ಯಾವುದೇ ಕಾರಣಕ್ಕೂ ಸಾರಿ ಕೇಳೋದಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಇನ್ಫ್ಯಾಕ್ಟ್ ಅವಳೇ ಬಾಯಿ ಬಂದಾಗ ಮಾತಾಡಿದ್ದು. ಸಾರ್ಥ. ವೇದಾಂತ್ ಅವರೇ, ನೀವು ಅಮೂಲ್ಯ ಹತ್ರ ಸಾರಿ ಕೇಳಲೇಬೇಕು. ವೇದಾಂತ್, ಜಡ್ಜ್ಮೆಂಟ್ ಆಯ್ತಲ್ಲ, ಜಡ್ಜ್ಮೆಂಟ್ ಮುಂದೆ ನಾವು ನೀವೆಲ್ಲ ಯಾವ ಲೆಕ್ಕ? ಹೆಂಡತಿಗೆ ಸಾರಿ ಕೇಳೋದ್ರಲ್ಲಿ ಅಪರಾಧ ಏನೂ ಇಲ್ಲ. ಒಳ್ಳೆ ಮಾತಿಂದ ಸಾರಿ ಕೇಳ್ತೀನಿ ಅಂತ ಒಪ್ಕೊಳ್ಳಿ. ಹೋಗಿ ನಿಮ್ಮ ರೂಮಲ್ಲೇ ಸಾರಿ ಕೇಳಿ. ಇಲ್ಲ ಅಂದರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ಪರ್ಮನೆಂಟಾಗಿ ನಾನು ನನ್ನ ರೂಮಿಂದ ಎಕ್ಸಿಟ್ ಆಗಿ ನಿಮ್ಮ ರೂಮ್ಗೆ ಎಂಟ್ರಿ ಕೊಡಬೇಕಾಗುತ್ತೆ. ಮಿಕ್ಕಿರೋದನ್ನು ನಾನೇ ಹೇಳ್ತೀನಿ. ದಿ ಕೋರ್ಟ್ ಇಸ್ ಅರ್ಜೆಂಟ್ ಆ್ಯಂಡ್ ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೇ ಇರೋ ಕಾರಣದಿಂದ ದ ಕೇಸ್ ಇಸ್ ಡಿಸ್ಮಿಸ್ಡ್. ಸರಿ, ಇವಾಗಿಬ್ರು ರೂಮಿಗೆ ಹೋಗಿ ಅಮ್ಮು ಏನಾದರೂ ಸಾರಿ ಕೇಳಲ್ಲ ಅಂತೇಳಿ ಮತ್ತೆ ಜಗಳ ಮಾಡಿದ್ರೆ ನನಗೆ ಕಾಲ್ ಮಾಡು, ಆಯಿತಾ? ಹ್ಞೂ ಅದಕ್ಕೆ ಏನೇ ಆಗಲಿ ನಿಮಗೆ ಫೋನ್ ಮಾಡ್ತೀನಿ, ಜಡ್ಜ್ಗೂ ಫೋನ್ ಮಾಡಲ್ಲ. ಅಮೂಲ್ಯ ಅವರೇ, ನೀವು ಫೋನ್ ಮಾಡಬೇಕಾಗಿರೋದು ಲಾಯರ್ಗೆ, ಜಡ್ಜ್ಗಲ್ಲ. ಓಕೆ ವೀರಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.